ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವಾಗೆಲ್ಲ ದಸರಾ ವೆಕೇಷನ್ ಶುರು ಆಗಿರೋದ್ರಿಂದ ಪ್ರತಿದಿನವೂ ನಮ್ಮ ಮೈಸೂರಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ. ಸೊ ಇವತ್ತು ಏರ್ ಶೋ ನಡೀತಾ ಇದೆ, ಡ್ರೋನ್ ಶೋ, ಏರ್ ಶೋ ಈ ರೀತಿ. ಸೊ ನಮಗೆ ಹಸ್ಬೆಂಡ್ ಫ್ರೆಂಡ್ ಅಲ್ಲಿ ಎಸ್ ಆಗಿರೋದ್ರಿಂದ ಫುಲ್ ಇನ್ಚಾರ್ಜ್ ಇದ್ದಿದ್ದರಿಂದ ಟಿಕೆಟ್ ಸಿಕ್ಕಿತ್ತು ಏರ್ ಶೋದು. ಸೊ ಹೋಗಿ ಬರೋಣ ಅಂತ ಹೇಳಿ, ಪಾಪು ಕೂಡ ಇರಲಿಲ್ಲ, ನಾನು ನನ್ನ ಹಸ್ಬೆಂಡು ಮತ್ತು ಮಗ 3 ಜನನೂ ಕೂಡ ಹೊರಟ್ವಿ. ಈ ದಸರಾ ಸ್ಟಾರ್ಟ್ ಆದಾಗ ನಾವು ಮೈಸೂರಿಗೆ ಹೋಗಬೇಕು ಅಂತಂದರೆ 2 ವೀಲರೇ ಬೆಸ್ಟು. 4 ವೀಲರ್ ಆಯಿತು ಅಂತಂದರೆ ನಾವು ಪಾರ್ಕ್ ಮಾಡಿದ್ಮೇಲೆ ಪಾರ್ಕಿಂಗ್ ಸ್ಲಾಟಲ್ಲಿ ಹೊರಗಡೆ ಬರೋ ತನಕ 1 ಅವರ್ ಬೇಕು ಮಿನಿಮಮ್ಮು. ಆ್ಯಂಡ್ ಟ್ರಾಫಿಕ್ ಅಂತೂ ಕೇಳೋ ಹಾಗೆ ಇಲ್ಲ. ಕಾರ್ ಆಯಿತು ಅಂತಂದರೆ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ. ಸೊ ಯೂಶ್ವಲಾಗಿ ದಸರಾ ಸ್ಟಾರ್ಟ್ ಆದಾಗ ನಾವು ಕಾರಲ್ಲಿ ಹೋಗೋದು ಆದಷ್ಟು ಕಡಿಮೆನೇ. ಸೊ ಬೈಕಲ್ಲಿ ಹೋದ್ವಿ ನಾವು ಕೂಡ, ಯಾಕಂತಂದರೆ ಪಾರ್ಕಿಂಗ್ ಮಾಡ್ಬೋದು, ಜೊತೆಗೆ ಎಲ್ಲಿ ಬೇಕಾದರೂ ಕೂಡ ನಾವು ಪಾರ್ಕ್ ಮಾಡಿ ಓಡಾಡ್ಬೋದು. ಹಾಗೆ ಅಜ್ಜಿ ಆಂಟಿ ಅವರು ಕೂಡ ಸ್ವಲ್ಪ ಸ್ಯಾರಿ ತೊಗೊಳ್ಳೋ ಅಂಥದ್ದಿತ್ತು. ಸೊ ನೀನು ಬಾ ಅಂತ ಹೇಳಿದರು. ಏರ್ ಶೋ ಇದ್ದಿದ್ದು 3 o'clock, ಬಟ್ 1:30 ಅಲ್ಲಿರಬೇಕು ಅಂತ ಹೇಳಿದರು. ಹಾಗಾಗಿ ಹೇಗಿದ್ರು ಬೆಳಗ್ಗೆನೇ ಟೈಮ್ ಇರುತ್ತಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನ ಕಳಿಸಿ ನಾನು ಇಲ್ಲಿ KSC ಸಿಲ್ಕ್ ಸ್ಯಾರಿ ಸೆಂಟರಿಗೆ ಬಂದಿದ್ದೆ. ಸೊ ಬರೋ ತನಕನೂ ಕೂಡ ಆಂಟಿ ಅಜ್ಜಿ ಎಲ್ಲ ಕೂಡ ಬಂದಿದ್ದರು. ಈ ಸಲ ಶಾಪಿಂಗ್ ಇದ್ದಿದ್ದು ಅಜ್ಜಿಗೆ. ಸೊ ಹಾಗಾಗಿ ಅಜ್ಜಿ ಮೈಸೂರಿಗೆ ಬಂದಿದ್ದರು, ಆಂಟಿ ಮನೇಲಿ ಇದ್ದಿದ್ದು. ಅವ್ರು 1 ವೀಕ್ ಇದ್ದು ಮತ್ತೆ ವಾಪಸ್ ಊರಿಗೆ ಹೋಗ್ತೀನಿ ಅಂದರು. ನಾವು ಯೂಶ್ವಲಾಗಿ ಬರ್ತಾನೆ ಇರ್ತೀವಿ ಆ್ಯಂಡ್ ಯಾವಾಗ ಬೇಕಾದರೂ ತೊಗೊಬೋದು. ಬಟ್ ಅಜ್ಜಿ ಪಾಪ ಮತ್ತೆ ಬರಬೇಕು ಅಂತಂದ್ರೆ ಅದಕ್ಕೋಸ್ಕರನೇ ಮೈಸೂರಿಗೆ ಬರಬೇಕಲ್ಲ ಅಂತ ಹೇಳಿ ಫಸ್ಟು ಅಜ್ಜಿಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ನಾವು ಬಂದಾಗ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿತ್ತು ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ಕೂಡ ತೊಗೊಂಡಿದ್ದೆ. ಆ್ಯಂಡ್ ತುಂಬ ವೆರೈಟಿಗಳು ನೋಡಿದ್ವಿ, ತುಂಬಾ ಚೆನ್ನಾಗೂ ಇತ್ತು. ಸ್ವಲ್ಪ ಬ್ರೊಕೆಟ್ ಸಿಲ್ಕಲ್ಲಿ ನೋಡೋಣ, ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ನಡೀತಾ ಇದೆ. ಮೊದಲೆಲ್ಲ ಟಿಶ್ಯೂ ಸಿಲ್ಕ್ ನಡೀತಾ ಇತ್ತು, ಇವಾಗ ಬ್ರೊಕೆಟ್ ಸಿಲ್ಕ್ ಅಂತ ಬಂದಿದೆಯಂತ. ಸೊ ಅದನ್ನು ಟ್ರೈ ಮಾಡೋಣ ಅಜ್ಜಿಗೆ ಅಂತ ಹೇಳಿ ಒಂದು 3 ಕಲರ್ ಫೈನಲ್ ಮಾಡಿದ್ವಿ. ಸೊ ಆ 3 ಕಲರಲ್ಲಿ ಅಜ್ಜಿಗೆ ಯಾವುದು ಸೂಟ್ ಆಗುತ್ತೆ ಎಲ್ಲ ಸ್ವಲ್ಪ ಪೇಸ್ಟಲ್ ಶೇಡ್ನೇ ತೊಗೊಂಡ್ವಿ. ಸೊ ಇವಾಗೆಲ್ಲ ಕಾಮನ್ ಕಲರ್ಸ್ಗಳೆಲ್ಲ ಬಂದ್ಬಿಟ್ಟಿರೋದ್ರಿಂದ ಸ್ವಲ್ಪ ಪೇಸ್ಟಲ್ಸು ಯೂಶ್ವಲಾಗಿ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಮ್ಮ ಅಜ್ಜಿ ಸ್ವಲ್ಪ ಫೇರ್ ಇರೋದ್ರಿಂದ ಅವ್ರಿಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾವು ಈ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಪೀಚಿಗೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮಸ್ಟರ್ಡ್ ಎಲ್ಲೋನೂ ಕೂಡ ಕಾಂಬಿನೇಷನ್ ಚೆನ್ನಾಗಿತ್ತು. ಬಟ್ ಅಜ್ಜಿ ಹತ್ರ ಮಸ್ಟರ್ಡ್ ಎಲ್ಲೋ ಇರಲಿಲ್ಲ, ಹಾಗಾಗಿ ಅಜ್ಜಿಗೆ ಮಸ್ಟರ್ಡ್ ಎಲ್ಲೋ ತೊಗೊಂಬಿಡೋಣ ಅಂದ ಅವರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಈ ಸ್ಯಾರಿನ ಫೈನಲೈಸ್ ಮಾಡಿದ್ವಿ. ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ KSC ಸಿಲ್ಕ್ ಸ್ಯಾರೀಸ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಕ್ವಾಲಿಟಿ. ಆ್ಯಂಡ್ ನಾವು ಕೇಳೋ ಪ್ಯಾಟರ್ನ್ಗಳು ಸಿಗುತ್ತೆ. ಯೂಶ್ವಲಾಗಿ ಹೊರಗಡೆ ನಾನು ನೋಡಿರೋ ಹಾಗೆ ಬ್ರೊಕೆಟ್ ಸಿಲ್ಕ್ ಮತ್ತು ಈ ಟಿಶ್ಯೂ ಸಿಲ್ಕಲ್ಲೆಲ್ಲ ಬ್ಲೌಸು ಏನದು ಸಮ್ಟೈಮ್ಸ್ ರನ್ನಿಂಗ್ ಬಂದ್ಬಿಡುತ್ತೆ, ಅಥವಾ ಬ್ಲೌಸಲ್ಲೂ ಕೂಡ ಸ್ವಲ್ಪ ಡಿಸೈನ್ ಬಂದ್ಬಿಟ್ಟಿರುತ್ತೆ. ಪ್ಲೇನ್ ಇತ್ತು ಅಂತಂದರೆ ವರ್ಕ್ ಮಾಡ್ಸೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದಷ್ಟು ಆಪ್ಷನ್ಸ್ಗಳು ಇಲ್ಲಿ ಚೆನ್ನಾಗಿ ಸಿಕ್ತು ನನಗೆ. ಶಾಪಿಂಗ್ ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡು ಹಸ್ಬೆಂಡು ಏರ್ ಶೋಗೆ ಟಿಕೆಟ್ ತೊಗೊಂಡು ಬಂದಿದ್ರು. ಸೊ 4 ಗಂಟೆ ಶೋ, ಈಗ ಹೊರಡಬೇಕು. ನನ್ನ ಮಗ ಸ್ವಲ್ಪ ಹಸುವಾಗ್ತಿದೆ ಅಂತ ಹೇಳ್ತಿದ್ದ, ಹಾಗಾಗಿ ಅವ್ನು ಕರ್ಕೊಂಡು ಈಗ ಹೋಗಿ ತಿನ್ನಿಸ್ಕೊಂಡು ಆಮೇಲೆ ಹೊರಡಬೇಕು. ನನಗೆ ನಂಗೆ ಭಯ, ನನ್ನ ಮಗ ಬಂದಲ್ಲಪ್ಪ, ಈಗ ಅವನೇ ಎಲ್ಲ ನೋಡ್ಕೊತಾನೆ ಅಂತ. ಅಲ್ಲಿದೆ ಅಪ್ಪನ ಹತ್ರ, ಇನ್ನು ಎಗದ್ಬಿಟ್ಟಿ ಅಲ್ಲಿ. ಇಲ್ಲೆಲ್ಲ ನಂಬರ್ ಗೇಟ್ ಪಾಸ್ಗಳನ್ನ ಕೊಟ್ಟಿರ್ತಾರೆ, ABCD ಈ ರೀತಿ ಎಲ್ಲ. ಸೊ ನಮ್ಮದು ಪಾಸಲ್ಲಿ ಯಾವ ಗೇಟ್ ನಂಬರ್ ಇರುತ್ತೆ ಅದನ್ನು ನೋಡಿಕೊಂಡು ಅಲ್ಲಿ ಹೋಗಿ ಕಾರ್ ಪಾರ್ಕಿಂಗ್ ಅಥವಾ ವೆಹಿಕಲ್ ಪಾರ್ಕಿಂಗ್ಗಳನ್ನ ಮಾಡಿಕೊಂಡು ನೆಕ್ಸ್ಟು ಹೋಗೋ ಅಂಥದ್ದು. ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಸ್ವಲ್ಪ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಹಾಗಾಗಿ 1:30 ಬನ್ನಿ ಅಂತ ಹೇಳ್ತಾರೆ. ಯೂಶ್ವಲಾಗಿ ಶೋ ಸ್ಟಾರ್ಟ್ ಆಗೋದು 4 o'clock ಅಂತ ಹೇಳಿದ್ರು. ಅದನ್ನು ಕೇಳಿಕೊಂಡು ಅವನು ಕರ್ಕೊಂಡೋಗಿ ಸ್ವಲ್ಪ ಹೊರಗಡೆ ಎಲ್ಲ ತಿನ್ನಿಸ್ಕೊಂಡು ನೆಕ್ಸ್ಟ್ ಚೆಕ್ಕಿಂಗ್ಗೆ ಅಂತ ಬಂದ್ವಿ. ಬಟ್ ಇಲ್ಲೆಲ್ಲ ಹೊರಗಡೆ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಎಲ್ಲ ಕಡಿಮೆ ಇತ್ತು, ಬಟ್ ಒಳಗಡೆ ಸಿಕ್ಕಾಬಟ್ಟೆ ಜಾಸ್ತಿನೇ ಇತ್ತು. ಏರ್ ಶೋ 4 ಗಂಟೆಗೇನೋ ಸ್ಟಾರ್ಟ್ ಆಗುತ್ತೆ, ಬಟ್ ಬೇಗ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ. 4
ಏರ್ ಶೋ 4 to 5 ಇತ್ತು. ಸೊ 5 o'clock ಈಗ ಮುಗಿಸ್ಕೊಂಡು ರೋಡಲ್ಲಿ ಹೊರಗಡೆ ಬರೋ ತನಕನೇ 6 o'clock ಆಗಿತ್ತು. ಇನ್ನು ನಾವು ಪಾರ್ಕಿಂಗ್ ಸ್ಲಾಟಿಂದ ಇನ್ನು ಹೊರಗಡೆ ಬರೋ ತನಕ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂತು. ತುಂಬಾ ರಶ್ ಇರುತ್ತೆ. ನಾವು ಎಲ್ಲಾದರೂ ಹೊರಗಡೆ ಪಾರ್ಕ್ ಮಾಡೋಣ ಅಂತಂದ್ರೂ ಕೂಡ ಅಲೋ ಇರಲ್ಲ. ಆ ಗೇಟ್ ಸೆಕ್ಷನಲ್ಲಿ ಯಾವ್ದು ಸ್ಲಾಟ್ ಕೊಟ್ಟಿರ್ತಾರೆ ಅಲ್ಲೇ ಪಾರ್ಕ್ ಮಾಡಿ ಬರಬೇಕು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಆನ್ ದ ವೇ ಬರಬೇಕಾದ್ರೆ ಫುಡ್ ಫೆಸ್ಟು ಕೂಡ ಇದೆಯಲ್ವಾ. ಸೊ ಮಗನ್ನ ಕರ್ಕೊಂಡು ಒಂದ್ಸಲ ಫುಡ್ ಫೆಸ್ಟಿಗೆ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ. ಬಾಚಿನಮ್ಮ. ಸೊ ಏರ್ ಶೋ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಅವನಿಗೆ ಫುಡ್ ಫೆಸ್ಟಿಗೆ ಹೋಗ್ಬೇಕಂತ. ಸೊ ಫುಡ್ ಫೆಸ್ಟಿಗೆ ಕರ್ಕೊಂಡು ಹೋಗಿ ಆಮೇಲೆ ಹೋಗಬೇಕು. ನೋಡೋಣ, ಈಗ ಫುಡ್ ಫೆಸ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಚಿನ್ನಮ್ಮ ಈ ಸಲ ನಾನು ಬರ್ತಾ ಇರೋದು ಸೆಕೆಂಡ್ ಟೈಮು. ಸೊ ಫಸ್ಟ್ ಟೈಮು ಮಗಳ ಜೊತೆಗೆ ಬಂದು ಹೋಗಿದ್ದೆ. ಬಟ್ ಸೆಕೆಂಡ್ ಟೈಮು ಮಗ ಊರಲ್ಲಿದ್ದಾಗೆಲ್ಲ ಅಂತ ಇದ್ದ ಫುಡ್ ಫೆಸ್ಟಿಗೆ ಯಾವಾಗ ಹೋಗೋಣ ಅಂತ ಹೇಳಿ. ಅವನಿಗೂ ಯಾಕೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ಹೇಗಿದ್ರು ಏರ್ ಶೋ ಕರ್ಕೊಂಡು ಬಂದಿದ್ವಲ್ವ. ಸೊ ಹೋಗಿ ಒಂದ್ಸ್ ತೋರಿಸ್ಕೊಂಡು ಹೋಗೋಣ, ಅವನಿಗೂ ಖುಷಿ ಆಗುತ್ತೆ. ಇಲ್ಲ ಅಂತಂದರೆ ಕರ್ಕೊಂಡು ಹೋಗಲಿಲ್ಲ ಅಂತ ಅದನ್ನೇ ಹಠ ಮಾಡ್ತಾನೆ. ಸೊ ಯೂಶ್ವಲಾಗಿ ಗೊತ್ತಿರೋ ಹಾಗೆ October 5th ಏನೋ ಕ್ಲೋಸ್ ಇದು. ಸೊ ಹೋಗಿ ಬಂದುಬಿಡೋಣ ಅಂತ ಹೇಳಿ ಅವನಿಗೂ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಸೊ ಫಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ತುಂಬಾ ಟ್ರೈ ಮಾಡಿದ್ವಿ ಫುಡ್ಗಳೆಲ್ಲ. ಅಷ್ಟೊಂದೇನು ಚೆನ್ನಾಗಿದೆ ಅಂತ ಏನಲ್ಲ, ಔಟ್ಸೈಡು ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಹೇಳಬೇಕು ಅಂತಂದರೆ. ಬಟ್ ಬಂದಿರ್ತೀವಲ್ಲ ಅಂತ ಹೇಳಿ ಏನಾದರೂ ತೊಗೊಂಡು ತಿನ್ನಬೇಕು ಅಂತ ಹೇಳಿ ತೊಗೊಬೇಕು ಅಷ್ಟೇ. ಸೊ ಗೊತ್ತಿದ್ದರಿಂದ ಲಾಸ್ಟ್ ಟೈಮ್ ಬಂದು ಹೋಗಿದ್ದಿರೋದ್ರಿಂದ ಬೇಡ ಏನು ತೊಗೊಳ್ಳೋದು ಅಂತ. ಲಾಸ್ಟ್ ಟೈಮ್ ಬಂದಾಗ ಬೆಣ್ಣೆ ದೋಸೆ ಟ್ರೈ ಮಾಡಿರಲಿಲ್ಲ. ಯೂಶ್ವಲಾಗಿ ನಾವು ಬರಬೇಕಾದಾಗ ಮಕ್ಕಳು ಇರ್ತಾರಲ್ವಾ. ಸೊ ಇಲ್ಲಿಗೆ ಬಂದಾಗ ಕಾಮನಾಗಿ ಬೆಣ್ಣೆ ದೋಸೆನ ಟ್ರೈ ಮಾಡ್ತೀವಿ. ಬಟ್ ಲಾಸ್ಟ್ ಟೈಮ್ ಮಗಳು ಕರ್ಕೊಬಂದಾಗ ತಿಂದಿರಲಿಲ್ಲ. ಸೊ ಈ ಸಲ ಅಟ್ಲೀಸ್ಟ್ ಇವನು ಇರ್ತಾನಲ್ಲ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬೆಣ್ಣೆ ದೋಸೆ ಒಂದು ಟ್ರೈ ಮಾಡಿದ್ವಿ. ಆ್ಯಂಡ್ ಐಸ್ ಕ್ರೀಮ್ ತೊಗೊಂಡ್ವಿ. ಆ್ಯಂಡ್ ಅವನು ಕೂಡ ಎಲ್ಲ ಕಡೆಯೂ ಸ್ವಲ್ಪ ಸುತ್ತಾಡಿಸ್ಕೊಂಡು ನಾವು ಕೂಡ ಹೊರಟ್ವಿ. ಈ ಸಲ ಸ್ಪೆಷಲಾಗಿ ಕೇಕ್ ಶೋ ಅಂತ ಬೇರೆ ಎಕ್ಸಿಬಿಷನ್ ಓಪನ್ ಮಾಡಿದ್ರು. ಲಾಸ್ಟ್ ಟೈಮ್ ಬಂದಾಗ ಹೋಗೋಕ್ಕಾಗಿರಲಿಲ್ಲ, ಲೇಟ್ ಆಯಿತು ಮಗಳ ಜೊತೆಗೆ ಅಂತ. ಈ ಸಲ ಇದನ್ನಾದರೂ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲೇನಪ್ಪ ಅಂತಂದರೆ ಈ ಕ್ಯೂ ಸಿಸ್ಟಮಲ್ಲಿ ಹೋಗಿ ನೋಡ್ಕೊಂಡು ಹೋಗಬೇಕು. ನಮಗೆ ಬೇಡ ಅಂದ ತಕ್ಷಣ ವಾಪಸ್ ಬರೋಕ್ಕಾಗ್ತಿಲ್ಲ. ಒಂದು ಕಡೆ ಎಂಟ್ರೆನ್ಸ್ ಇತ್ತು ಅಂತಲೇ ಒಂದು ಕಡೆ ಎಕ್ಸಿಟ್ ಗೇಟ್ ಇತ್ತು. ಸೊ ನಾವೇನಾದರೂ ಲೇಟ್ ಆಗುತ್ತೆ ವಾಪಸ್ ಹೊರಡೋಣ ಅಂತಂದ್ರೂ ಕೂಡ ಫುಲ್ ಕವರ್ ಮಾಡ್ಕೊಂಡೇ ಬರೋ ಅಂಥದ್ದು. ಹಾಗಾಗಿ ತುಂಬ ಲೇಟ್ ಆಯಿತು ಅಂತಂದರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಜಸ್ಟ್ ಹೊರಗಡೆಯಿಂದನೇ ಸ್ವಲ್ಪ ವಿಸಿಟ್ ಮಾಡಿಕೊಂಡು ಹಾಗೆ ಹೊರಟ್ವಿ. ಯೂಶ್ವಲಾಗಿ ಇಲ್ಲೆಲ್ಲ ಹೋಗಿ ಬರೋದಕ್ಕಿಂತ ಒಂದು ರೌಂಡ್ ಮೈಸೂರು ಹೊರಗಡೆನೇ ನೋಡ್ಕೊಂಡು ಬಂತು ಅಂದರೆ ಕಲರ್ ಲೈಟಿಂಗಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೋಡಲ್ಲಿ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಲೈಟ್ಸ್ಗಳನ್ನ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಅದನ್ನ ನೋಡೋದೇ ಒಂಥರ ಖುಷಿ. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ಗಳೆಲ್ಲ ಮಾಡಿಸ್ಕೊಳ್ಳೋ ಒಂಥರ ಮೆಮೊರಿ ಅದು. ಸೊ ನಮಗೆ ಆಪ್ಷನ್ ಆಗಲಿಲ್ಲ ಈ ಸಲ, ಯಾಕಂದರೆ ಮಕ್ಕಳು ಇದ್ದಿದ್ದರಿಂದ ಬೇಡ. ಆಮೇಲೆ ಈಗ ಸ್ವಲ್ಪ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಎಲ್ಲ ಸ್ವಲ್ಪ ಕಾಮನಾಗಿ ಆಗ್ತಾ ಇರುತ್ತೆ ಮಳೆ ಬರೋ ಟೈಮಲ್ಲಿ ಅಂತ ಹೇಳಿ ಹೋಗಲಿಲ್ಲ. ಆ್ಯಂಡ್ ಹಾಗೆ ಜನರಲಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಬಟ್ ಪ್ರತಿಯೊಂದು ಬಿಲ್ಡಿಂಗ್ಸ್ಗಳಿಗೂ ಕೂಡ ಕಲರ್ ಆಗಿ ರೆಡಿ ಮಾಡಿರ್ತಾರೆ. ಮೈಸೂರು ದಸರಾ ಟೈಮಲ್ಲಂತೂ ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಹೋಗಿತ್ತು ಅಂತಂದರೆ ನಿಮಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಆದರೆ ದಸರಾ ಟೈಮಲ್ಲಿ ಹೋಗೋರು ದಯವಿಟ್ಟು 4 ವೀಲರ್ಸಲ್ಲಂತೂ ಹೋಗಬೇಡಿ. ಹೋಯಿತು ಅಂತಂದರೆ ಹೊರಗಡೆ ವ್ಯೂ ಕೂಡ ಸರಿಯಾಗಿ ನೋಡಲಿಕ್ಕಾಗಲ್ಲ. ಆ್ಯಂಡ್ ಪಾರ್ಕಿಂಗ್ ಸ್ಲಾಟು ಸಿಗೋಲ್ಲ. ಎಲ್ಲೂ ಕೂಡ ನಾವು ಕಂಫರ್ಟಬಲಾಗಿ ಇರೋಕ್ಕೂ ಕೂಡ ಆಗಲ್ಲ. 2 ವೀಲರ್ ಹೋಯಿತು ಅಂತಂದರೆ ಆದಷ್ಟು ಬೆಸ್ಟು. ಎಲ್ಲಿ ಬೇಕಾದರೂ ಪಾರ್ಕ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡಿಕೊಂಡು ಆರಾಮಾಗಿ ಕೂಡ ಬರ್ಬೋದು. ಆ್ಯಂಡ್ ಟ್ರಾಫಿಕ್ ಇತ್ತು ಅಂತಂದ್ರೂ ಕೂಡ 4 ವೀಲರ್ಸಿಗಿಂತ 2 ವೀಲರ್ ಕಂಫರ್ಟಬಲಾಗಿ ಓಡಿಸ್ಬೋದು. ಆ್ಯಂಡ್ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ಹಾಗಾಗಿ ಆದಷ್ಟು 2 ವೀಲರ್ಗಳನ್ನ ಯೂಸ್ ಮಾಡಿ ಆ್ಯಂಡ್ ಕೇರ್ಫುಲ್ಲಾಗಿ ಓಡಿಸಿ. ಅದು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಹೆಲ್ಮೆಟ್ ಇಲ್ಲ ಅಂತಂತು ಅಂದರೆ ಯೂಶ್ವಲಾಗಿ ಈ ದಸರಾ ಟೈಮಲ್ಲಿ ಈ 15 days 20 days ತನಕನೂ ಕೂಡ ಯಾರೂ ಹೆಲ್ಮೆಟ್ ಹಾಕಲಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಬಟ್ ಅಂದರೆ ನಮ್ಮ ಸೇಫ್ಟಿಗೆ ನಾವು ಯೂಸ್ ಮಾಡ್ಕೊಬೇಕು ಅಷ್ಟೇ. ಸೊ ಈಗ ಮನೆಗೆ ರೀಚ್ ಆದ್ವಿ. ಸೊ ಟೈಮು ಆಲ್ಮೋಸ್ಟು 9:30 ಆಗ್ತಾ ಬಂತು. ಬೆಳಿಗ್ಗೆ ಹೋಗಿದ್ದು. ಆ್ಯಂಡ್ 2 ವೀಲರಲ್ಲಿ ಹೋಗಿದ್ದರಿಂದ ಸ್ವಲ್ಪ ಮೋಡ ಎಲ್ಲ ಇತ್ತು, ಮಧ್ಯೆ ಮಳೆ ಕೂಡ ಬರ್ತಾಯಿತ್ತು. ಹಾಗೆ ಸ್ವಲ್ಪ ಟಯರ್ಡ್ ಅಂತಲೂ ಕೂಡ ಅನಿಸ್ತಾ ಇತ್ತು ಇವತ್ತು. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಹೊರಗಡೆ. ಪಾಪರು ಕೂಡ ಮಲಗಿಸೋ ಹಾಗಿರಲಿಲ್ಲ. ಕಾರಾಗಿದ್ದಿದ್ರೆ ಸ್ವಲ್ಪ ಮಲಗ್ತಿದ್ದೇನೋ, ಅವನಿಗೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ಈಗ ಹೋಗಿ ನಾವು ಕೂಡ ಮಲ್ಕೊಬೇಕು. ಊಟ ಎಲ್ಲ ಹೊರಗಡೆ ಮಾಡ್ಕೊಬಂದಿದ್ದರಿಂದ ಅದೊಂದು ಫ್ರೀ ನನಗೆ. ಆಯಿತು. ಸೊ ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.